ಹೇಳ್ತೀರಿ? ಈಗ ಇದರಲ್ಲಿ ಸಿದ್ದರಾಮಯ್ಯನವರ ಬೆನ್ನನ್ನು ಅವರೇ ತಟ್ಕೋಬೇಕು ಅನ್ನೋ ಸಂದರ್ಭವನ್ನು ಕ್ರಿಯೇಟ್ ಆಗಿದೆ. ಒಂದು ಎರಡನೇದೇನು ಅಂತಂದರೆ ದೇವರಾಜ ಅರಸರಲ್ಲಿ ಈ ಸಿದ್ದರಾಮಯ್ಯನವರಲ್ಲಿ ಉಳುವವನಿಗೆ ಭೂಮಿ ಕೊಟ್ಟಂಥ ಆ ಮಹಾತ್ಮ ಯಾರು? ದೇವರಾಜ ಅರಸು ಅವರು. ಅವರು ಕಂಪೇರ್ ಮಾಡ್ಕೊಂಡು ಮಾತಾಡಿಲ್ಲ ಇರಲೇ, ಆದರೆ ಇದು ಏನು ಕಂಪೇರ್ ಮಾಡ್ತಾರೆ? ಇವ್ರ ಪ್ರಯೋಜನ ಏನು ಇವ್ರದ್ದು? ಈಗ ಒಂದು ದಿನ ರೆಕಾರ್ಡ್ ಜಾಸ್ತಿ ಆಯಿತು ಅನ್ನೋದ್ರ ಬಿಟ್ಟರೆ ಇನ್ನೇನು ವ್ಯತ್ಯಾಸ ಏನಿದೆ? ಸಾಲದ ಸರ್ಕಾರ ಆಗಿದೆ. ಇವರ ಬದ್ಧತೆಯನ್ನು ವಡಿಸಿ ಕಾಂಟ್ರಿಬ್ಯೂಷನ್ ಟು ದಿ ಕಾಂಗ್ರೆಸ್ ಪಾರ್ಟಿ, JDS ಇಂದ ಬಂದವರು ರಾಜ್ಯ ಕಾಂಟ್ರಿಬ್ಯೂಷನ್ ಏನು ಅಂತ ರಾಜ್ಯಕ್ಕೆ ರಾಜ್ಯ ಕಾಂಟ್ರಿಬ್ಯೂಷನ್ ಪಕ್ಷಕ್ಕೆ ಕಾಂಟ್ರಿಬ್ಯೂಷನ್ ಏನು ಸರ್ ಅವ್ರದ್ದು? JDS ಇಂದ ಬಂದರು, ಐಯಿಂದ ಟ್ರಂಪ್ ಕಾರ್ಡ್ ಇಟ್ಕೊಂಡ್ರು. ಇಲ್ಲಿ ನಾನೇ ಬಹುದೊಡ್ಡ ರಾಜಕಾರಣಿ ಅಂತೇಳಿ ಮಾಡಿದರು. ಯಾವ ರೈತ ಸಾಲ ಮನ್ನಾ ಮಾಡಿದ್ದಾರೆ? ಯಾವ ಯೋಜನೆಗಳು ಕೊಟ್ಟಿದ್ದಾರೆ? ಯಾವ ನೀರಾವರಿ ಯೋಜನೆಗಳು ಕೊಟ್ಟಿದ್ದಾರೆ? ಇವರೇನು ಮಾಡಲಿಲ್ಲ. ಇದು ಇದ್ದದನ್ನ ಏನು ಮಾಡದೆ ಅವರು 7 ವರ್ಷ ಕಂಪ್ಲೀಟ್ ಮಾಡಿದ್ರು. ಕಾಂಗ್ರೆಸ್ಗೆ ನದಿ ಒಳಗಡೆ ಬಂಡೆ ಇದ್ರೆ ನಾನು ಬಹಳ ವರ್ಷ ಬಂಡೆ ನದಿ ಒಳಗಡೆ ಇದೀನಿ ಅಂದ್ರೆ ಒಂದ್ ತೊಟ್ಟು ನೀರು ಕುಡ್ದಿರಲ್ಲ. ಹಾಗೆ ಆಡಳಿತದ ಮಾಡಿದ್ದಾರೆ ಅನ್ನೋದು ಬಿಟ್ರೆ ಏನ್ ಸಾಧ್ಯ ಮಾಡಿದ್ದಾರೆ? ರಾಜ್ಯಕ್ಕೆ ಏನ್ ಕೊಟ್ಟಿದ್ದಾರೆ ಅವರು? ಒಂದು ತೋರ್ಸ್ರೆ ನೀವೇನಾದ್ರು ಇಂಥ ಗೋಡೆಗೆ ಈ ರಾಜ್ಯಕ್ಕೆ ಕೊಟ್ಟಿದ್ದಾರೆ ಅಂತಂದ್ರೆ ನಾನು ಒಪ್ತೀನಿ. ನಾನು ನಾಗರಾಜ್ ಯಾದವ್ ಅವರನ್ನು ಇನ್ಕ್ಲೂಡ್ ಮಾಡ್ಕೊತೀನಿ. ಒಂದೇ ನಿಮಿಷ. ಅವರು ಹೇಳಿದ್ದಾರೆ ತಾಲೂಕ್ ಬೋರ್ಡ್ ಮೆಂಬರ್ ಆಗಿದೆ, ಒಂದೇ ಒಂದು ತಂದಿರೋದು ಉಪಯೋಗ ಆಗಿದೆ. ಶಾಸಕ ಮಿನಿಸ್ಟರ್ ಆದ ಮುಖ್ಯಮಂತ್ರಿಗಳು ಎಲ್ಲಿಂದ ಬಂದಿದ್ದು? ನಾಗರಾಜ್ ಯಾದವ್ ಒಂದ್ ನಿಮಿಷ ಮಹೇಶ್ ಅವರು, ಈಗ ನೀವು ಮಾತನಾಡುವಾಗ ಅವರು ಮಾತನಾಡಲಿಲ್ಲ. ನಾನು ನಾಗರಾಜ್ ಯಾದವ್ ಅವರನ್ನು ಇನ್ಕ್ಲೂಡ್ ಮಾಡಿ. ಯಾದವ್ ಅವರು ಇಲ್ಲಿ ಕೇಳಿಸ್ಕೊಳ್ಳಿ. ಬಿಜೆಪಿ ನಾಯಕರು ಹೇಳ್ತಾ ಇರೋದು ಇದು ಒಂದು ಪರ್ಸನಲ್ ಇದು ರೆಕಾರ್ಡ್ ಅಷ್ಟೇ, ಅದರ ಆಚೆಗೆ ಏನೂ ಅಲ್ಲ, ವೈಯಕ್ತಿಕ ದಾಖಲೆ ಅಷ್ಟೇ, ಅದರ ಆಚೆಗೆ ಏನೂ ಅಲ್ಲ. ಇದನ್ನು ಸಂಭ್ರಮಿಸುವಂತದ್ದಿಲ್ಲ. ನಾನು ಒಬ್ಬ ಕಾಂಗ್ರೆಸ್ ವಕ್ತಾರನಾಗಿ ನಾವು ಸಂಭ್ರಮ ಮಾಡ್ತಕ್ಕಂಥ ನನಗೆ ಹಕ್ಕಿರ್ತಕ್ಕಂಥದ್ದು ನಮ್ಮ ಮುಖ್ಯಮಂತ್ರಿಗಳು 7 ವರ್ಷಕ್ಕಿಂತ ಹೆಚ್ಚು 7 ವರ್ಷ 40 ದಿನಗಳ ಕಾಲ ಆಡಳಿತ ನಡೆಸತಕ್ಕಂಥ 240 ದಿನಗಳ ಆಡಳಿತ ನಡೆಸಿರ್ತಕ್ಕಂಥ ಒಂದು ಸಂಭ್ರಮ ಇರ್ತಕ್ಕಂಥಲ್ಲಿ ಅವ್ರು ಏನು ಮಾತಾಡಿದ್ರು ನಾನು ಇಂಟರ್ಫಿಯರ್ ಆಗೇ ಇಲ್ಲ. ನಾನು ಮಾತಾಡುವಾಗ ಅದನ್ನೇ ಹೊರಗೆ ಬಯಸ್ತೀನಿ. ಇವತ್ತು ದೇವರಾಜ ಅರಸು ಮತ್ತು ಸಿದ್ದರಾಮಯ್ಯನವ್ರನ್ನ ನಾವು ಯಾರು ಕೂಡ ಕಂಪೇರ್ ಮಾಡಿಲ್ಲ. ಅವರ ಅಚೀವ್ಮೆಂಟ್ ಅವ್ರು ಮಾಡಿದ್ದಾರೆ, ಇವರ ಅಚೀವ್ಮೆಂಟ್ ಇವರು ಮಾಡಿದ್ದಾರೆ. ಸಿದ್ದರಾಮಯ್ಯ ಅವರು ಮಾಡಿರ್ತಕ್ಕಂಥ ವಿಚಾರಗಳು ಯಾವತ್ತಿದ್ರೂ ಕೂಡ ಸಾಮಾಜಿಕ ನ್ಯಾಯದ ಪರಿಕಲ್ಪನೆಯಲ್ಲಿ ಸರ್ವರಿಗೂ ಕೂಡ ನ್ಯಾಯ ಸಿಗಬೇಕು, ಅವ್ರಿಗೆ ಆಡಳಿತದ ವಿಕೇಂದ್ರೀಕರಣದ ನಂಬಿಕೆ ಇಟ್ಕೊಂಡಿರೋದು, ಸಂವಿಧಾನ ಆಶಯಗಳನ್ನು ಈಡೇರಬೇಕು ಅಂತ ಇಟ್ಕೊಂಡಿದ್ದು, ಅವರು ಸಾಮಾಜಿಕ ನ್ಯಾಯದ ನಿರಂತರ ಆಡಳಿತಗಾರನ ಕೆಲಸ ಮಾಡಿದರು. ಆದರೆ ದೇವರಾಜ ಅರಸು ಅವರು ಸಾಮಾಜಿಕ ಕ್ರಾಂತಿಯ ಶಿಲ್ಪಿಯಾಗಿ ಕೆಲಸ ಮಾಡ್ತಾರೆ. ಅವರು ಹಾಕಿದ ಬೀಜವನ್ನು ಇವತ್ತಿನ ಸರಿಯಾಗಿ ಜನರಿಗೆ ಹಕ್ಕು ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಅದು ಸಂವಿಧಾನದ ಆಶಯಗಳ ಅನುಗುಣವಾಗಿ ಮಾಡಿರ್ತಕ್ಕಂಥ ಒಂದು ಸಾಧನೆಯನ್ನು ವಿಚಾರ ಹೇಳ್ತೀವಿ. ನಾವ್ಯಾರು ಕೂಡ ಇವತ್ತಿನ ದಿವಸ ಕಂಪ್ಯಾರಿಟಿವ್ ಸ್ಟಡಿ ಮಾಡೋಕ್ಕೆ ಕೂತಿಲ್ಲ. ಇಲ್ಲಿ ಅವರ ದಾಟಿಯಲ್ಲಿ ಅವರ ಆ ಸಂದರ್ಭದಲ್ಲಿ ಬೇಕಾಗಿದ್ದ ಕೆಲಸಗಳನ್ನು ಅವರು ಮಾಡಿದ್ರು, ಈ ಸಂದರ್ಭದಲ್ಲಿ ಬೇಕಾಗಿರೋ ವಿಚಾರಗಳನ್ನು ಮಾಡಿದರು. ನಾನು ಹೇಳ್ತಾ ಇರ್ತಕ್ಕಂಥದ್ದು ಈಗ ಒಂದು ವಿಚಾರಗಳು ತಗೊಳ್ಳೋಣ. ಸಾಮಾಜಿಕ ನ್ಯಾಯದ ವಿಚಾರದಲ್ಲಿ ಅವರಿಗೆ ಸ್ವಾಭಿಮಾನ ಬದುಕಟ್ಕೊಳ್ಳೋಕ್ಕೋಸ್ಕರ ಒಂದು ಶಕ್ತಿ ಯೋಜನೆಯನ್ನು ತಗೊಳ್ಳೋಣ. ಒಂದೇ ಒಂದು ಶಕ್ತಿ ಯೋಜನೆ ಇವತ್ತು ಮಹಿಳೆ ನೋಡಿ ಸಾಧನೆಗಳ ಮಾಡಲ್ಲ. ನಾನು ನಿಮ್ಮನ್ನು ಕೇಳ್ತಾ ಇರ್ತಕ್ಕಂಥ ನಾನು ಇಂಟರ್ಫಿಯರ್ ನಿಮ್ಗಲ್ಲ, ನೀವು ಉತ್ತರ ಕೊಡ್ಬೇಕಾದ್ರೆ ಅಂತ ನೀವು ಕ್ರಾಂತಿ ಮಾಡಿದ್ರು ದೇವರಾಜ ಅರಸು ಅಂತಂದ್ರಲ್ಲ, ಅಂತ ಕ್ರಾಂತಿ ಮಾಡಿದ್ರು ದೇವರಾಜ ಅರಸು ಅಂದ್ರೆ ಅವರನ್ನ ಡಿಸೋನ್ ಮಾಡಿದ್ ಕಾಂಗ್ರೆಸ್ ಅಲ್ಲ. ಒಂದ್ ನಿಮಿಷ ತಿಳ್ರಿ, ಕಾಂಗ್ರೆಸ್ ಡಿಸೋನ್ ಕಾಂಗ್ರೆಸ್ ಚೀಫ್ ಮಿನಿಸ್ಟರ್ ಅವ್ರು ಅಸಹ್ಯ ಹೇಳಕ್ಕೆ ಅವರು ನಮ್ಮ ಕಾಂಗ್ರೆಸ್ನ ಮುಖ್ಯಮಂತ್ರಿ ಬೇರೆ ನೋಡ್ರಿ ನಾವು ಏನ್ ಮಾಡ್ತೀವಿ ಏನ್ ಮಾಡಲ್ಲ ನಮಗೆ ಬಿಟ್ಟರೆ ವಿಚಾರ. ಆದ್ರೆ ಡಿಬೇಟ್ನ ಹಾಳು ಮಾಡಿಬಿಡಿ ದಯವಿಟ್ಟು. ಮೈಸೂರಿನ ಬಗ್ಗೆ ನೀವು ಖುಷಿ ಪಡಬೇಕು. ನಿಮ್ಗೆ ಸ್ವಾಭಿಮಾನನೂ ಇಲ್ಲ ಅಭಿಮಾನನೂ ಇಲ್ಲ. ನಿಮ್ಗೆ ಇರ್ತಕ್ಕಂಥ ಏನ್ ಗೊತ್ತಾ? ಅಸಹನೆ, ಅಸೂಯೆ. ನೋಡಿ ಬಿಜೆಪಿ ಅವರಿಗೆ JDS ಇಂಟರ್ಫಿಯರ್ ಅದನ್ನ JDS ಅವ್ರಿಗಿರ್ತಕ್ಕಂಥದ್ದು ಅಸಹನೆ ಕಾಣ್ತಾ ಇರೋದು. BJP ಅವ್ರಿಗೆ ಅಸಹ್ಯವಾಗಿ ಆಲೋಚನೆ ಮಾಡ್ತಕ್ಕಂಥ ದೇ ಆರ್ ಫೀಲಿಂಗ್ ಜೆಲಸ್ ದೇ ಡೋಂಟ್ ಹ್ಯಾವ್ ಸಚ್ ಎ ಬಿಗ್ ಲೀಡರ್ ನಾವು ಅಂತ ನಾನು ಹೇಳ್ತಾ ಇದ್ದೀನಿ. ನಾವು ಹೇಳ್ತಾ ಇರ್ತಕ್ಕಂಥ ಕೊಟ್ಟ ಮಾತಿನಂತೆ ನಡ್ಕೊಂಡಿರ್ತಕ್ಕಂಥ ಯಾವುದಾದ್ರು ಒಬ್ಬ ನಾಯಕ ಕರ್ನಾಟಕದಲ್ಲಿದ್ದರೆ ಅದು ಸಿದ್ದರಾಮಯ್ಯ ಅಂತ ಹೇಳ್ತಾ ಇದ್ದೀನಿ. 13ರಿಂದ 18ಕ್ಕೆ ಆಡಳಿತ ನಡೆಯುವಾಗ 165 ಭರವಸೆಗಳು ಕೊಟ್ಟಾಗ 157 ಭರವಸೆ ಈಡೇರಿದ ದಾಖಲೆಗಳನ್ನು ಯಾವುದೇ ವೇದಿಕೆ ರಚನೆ ಮಾಡಿ ನಾವು ಕೊಡಲಿಕ್ಕೆ ಸಾಧ್ಯ ಇದ್ದೇವೆ. ಅದೇ BJP ಅವರು, ನಾನು ಅವರ ಟೀಕೆ ಮಾಡಲಿಕ್ಕೆ ಹೋಗಲ್ಲ, 600 ಭರವಸೆಗಳನ್ನು ಕೊಡ್ತಾರೆ. 10% ಕೂಡ ಈಡೇರಿಸದೇ ಇರ್ತಕ್ಕಂಥ ಯಾವ ಹಸಿವೆ ಏನನ್ನ ಬಯಸಲಿಕ್ಕೆ ಸಾಧ್ಯ? ಹಸಿವೆನೇ ಪಡ್ತಾರೆ ಅವರು. ಹಾಗಾಗಿ ನಾನು ಹೇಳ್ತಾ ಇರ್ತಕ್ಕಂಥ ಅಂದರೆ ನಾವು ಕೊಟ್ಟಂಥ ಕಾರ್ಯಕ್ರಮಗಳನ್ನು ಇವತ್ತು ಕೂಡ ಹೇಳ್ತಾ ಇದ್ದೀವಿ. ಒಂದೇ ವರ್ಷದಲ್ಲಿ ಕೊಟ್ಟಂತ 5 ಗ್ಯಾರಂಟಿ ಮಹೇಶ್ ಅವರು ಪ್ರಸ್ತಾಪ ಮಾಡಿದ್ದು ನಾಗರಾಜ್ ಅವರು ಇಲ್ಲಿ ಕೇಳಿಕೊಳ್ಳಿ. ಪರಿಸ್ಥಿತಿ ಅವರಿಗೆ ಪೂರಕವಾಗಿತ್ತು, ದಿನಗಳು ಉರುಳಿದೆ, ದಿನಗಳ ಮುಖಾಂತರ ರೆಕಾರ್ಡ್ ಮಾಡಿದ್ದಾರೆ. ಅವರ ವ್ಯಾಖ್ಯಾನ, ಇದು ಅಚೀವ್ಮೆಂಟ್ ಅಲ್ಲ, ಇದು ಏನು ಸಾಧನೆ? ಅದು ಅವರ ವ್ಯಾಖ್ಯಾನ. 140 ಸೀಟ್ ಬರಬೇಕಾದ್ರೆ DK ಶಿವಕುಮಾರ್ ಎಷ್ಟು ಕಾಂಟ್ರಿಬ್ಯೂಟ್ ಮಾಡುತ್ತೆ ಅಷ್ಟೇ ಸಿದ್ದರಾಮಯ್ಯ ಅವರು ಕಾಂಟ್ರಿಬ್ಯೂಟ್ ಮಾಡಿರ್ತಾರೆ. ಅದು ಸಾಧನೆ ಅಲ್ವಾ? 140 ಸೀಟ್ ಬಂದ ನಂತರ ಅವ್ರು ರಾಜ್ಯಕ್ಕೆ ಏನ್ ಕೊಟ್ರು ಅಂತ ಕೇಳಿದ್ದವರು ರಾಜ್ಯಕ್ಕೆ
ಯಾವುದು? ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ 2 ಸಲ ಕೊಟ್ಟಂತ ಮ್ಯಾನಿಫೆಸ್ಟೋಗಳನ್ನ ಚಾಚು ಚಪ್ಪದ ಇಂಪ್ಲಿಮೆಂಟ್ ಮಾಡಿದಾಗ ರಾಜ್ಯಕ್ಕೆ ಕೊಟ್ಟ ಕೊಡುಗೆ ಅಲ್ವಾ. ನಾವು ಹೇಳಿರ್ತಕ್ಕಂಥ ವಿಚಾರಗಳೇನು? ಫಸ್ಟ್ ತಗೊಳ್ಳೋಣ 5 ಗ್ಯಾರಂಟಿಗಳು ಯಾವ್ದಕ್ಕೋಸ್ಕರ ಮಾಡಿದ ಫ್ರೀ ಬೀಜ್ ಅಂತ ಕರೆದು ಹೀಯಾಳಿಸಿದಂಥವ್ರು ಇವರು, ಕಾಪಿ ಮಾಡಿದಂಥವ್ರು ಇವರು. ಅದು ನಾನು ಹೇಳ್ತಾ ಇದ್ದೀನಿ ಕೇಳಿ. ಅದು ಏನು, ಅದು ಅವ್ರಿಗೆ ಸ್ವಾಭಿಮಾನ ಬದುಕು ಕಟ್ಕೊಳ್ಳೋದು, ಸ್ವಾವಲಂಬನೆ ಬದುಕು ಕಳ್ಕೊಳ್ಳೋದಕ್ಕೋಸ್ಕರ ಮಾಡ್ಕೊಂಡಿರ್ತಾರೆ ಯೋಜನೆಗಳನ್ನ. ಅನ್ನಭಾಗ್ಯ ಯೋಜನೆ ಈ ಸಲ ಮಾಡಿದ್ದಲ್ಲ, ಮೊದಲೇ ಮಾಡಿದ್ದು. ಅಧಿಕಾರ ತಗೊಂಡು ಅರ್ಧ ಗಂಟೆಯಲ್ಲಿ ಬಂದ್ಬಿಟ್ಟು ಅನ್ನಭಾಗ್ಯ ಯೋಜನೆಯನ್ನು ಕೊಟ್ಟು ನಾವು ₹3 ಸಿಗ್ತಾ ಇತ್ತು, ಅದನ್ನು 0 ಕೊಟ್ರಿ ಸರ್. ₹1 ಆದ್ರೂ ಆಗಲಿ ಸರ್. ದೇವರಾಜ್ ಹೆಸರು ಭೂಮಿನೇ ಕೊಟ್ರಲ್ರಿ. ಕಾಂಗ್ರೆಸ್ ಮುಖ್ಯಮಂತ್ರಿ, ನಿಮ್ಮ ಮುಖ್ಯಮಂತ್ರಿಗಳು ಹೇಳ್ರಿ, ನಿಮ್ಮ ಮುಖ್ಯಮಂತ್ರಿಗಳು ಜೈಲ್ಗೆ ಹೋಗಿ ಬೇರೆ ಏನು ಮಾಡಿಲ್ಲ ರೀ. ಯಡಿಯೂರಪ್ಪ 4 ಸಲ ಮುಖ್ಯಮಂತ್ರಿ ಮಾಡಿದ್ರೆ ಯಾಕೆ ಅಸೂಯೆ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.